बेळगाव महानगरपालिकेच्या महापौर आणि उपमहापौर निवडणुकीत भाजप उमेदवारांनी स्पष्ट बहुमतासह विजय मिळवला आहे. नेकार समाजातील प्रीती कामकार महापौर म्हणून तर लिंगायत समाजातील हनुमंत कोंगाळी उपमहापौर म्हणून निवडून आले आहेत. जातीय समीकरणाच्या पार्श्वभूमीवरही दोन्ही पदांवर ठाम कन्नड उमेदवारांची निवड झाल्याचे विशेष मानले जात आहे. नेकार ಸಮಾಜದಲ್ಲಿ ನೇಕಾರ ಮಗಳಾಗಿ ಬಂದಿದ್ದೀನಿ. ನಾನು ಮೊದಲೇ ನಮ್ಮ ಶಾಸಕರಿಗೆ ಹಾಗೆ ಉತ್ತರ ಶಾಸಕರಾದಂಥ ಬೆಂಕೇಶ್ವರ ಅವರಿಗೂ ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಡ ಕುಟುಂಬದಿಂದ ನೇಕಾರ ಮಗಳಾಗಿ ನಾನು ಕರ್ಕೊಂಡು ಬಂದಿದ್ದಾರೆ. ಅವ್ರೆಲ್ಲರಿಗೂ ನಾನು ಮನಪೂರ್ವಕರಿಗೆ ಧನ್ಯವಾದ. ಸಮಾಜದ ಎಲ್ಲ ಗುರು ಹಿರಿಯರು ಅವರ ಆಶೀರ್ವಾದ ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಎಲ್ಲರ ಸಪೋರ್ಟ್ದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅವರೆಲ್ಲರ ಸಪೋರ್ಟ್ದಿಂದ ಬಹಳ ಖುಷಿ ಆಗ್ತಾ ಇದೆ. ಸೇವಕರಿದ್ದಾಗ ತೆರಿಗೆ ವಂಚನೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಗ್ಗೆ ನೀವೇ ವಿಷಯ ಪ್ರಸ್ತಾಪ ಮಾಡಿದ್ರಿ. ಈಗ ಉಪಮಹಾಪೌರ ಆಗಿದ್ದೀರಿ, ಯಾವ ರೀತಿಯಾಗಿ ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀರಿ? ಅದನ್ನ ತೆರಿಗೆ ವಂಚನೆ ಅಂದ್ರೆ ನಮ್ಮಲ್ಲಿ ತಮಗೆ ಗೊತ್ತಿದೆ. ನಾವು ಆಡಳಿತಕ್ಕೆ ಬಂದ ಮೇಲೆ 21ರಿಂದ ನಾವು ಏನು ಆರಿಸಿ ಬಂದು ಅಧಿಕಾರ 23ರಲ್ಲಿ ತೆಗೆದುಕೊಂಡು 23ರಿಂದ ನೀವು ತೆರಿಗೆಯನ್ನ ಲಾಗೂ ಮಾಡ್ಬೇಕಂತೇಳಿ ನಮಗೆ ಸರ್ಕಾರದ ಒಂದು ಪತ್ರ ಬಂದಿತ್ತು. ಬಟ್ ನಾವು ಅಧಿಕಾರದಲ್ಲಿ ಇದ್ದದ್ದನ್ನ ನಾವು ಮಾಡ್ತೀವಿ. ಹಿಂದ್ಗಡೆ ನಮ್ದು 21ರಿಂದ 22ರವರೆಗೆ ಅಧಿಕಾರದಾಗ ಇರಲಿಲ್ಲ. ಅದನ್ನು ಕೂಡ ಮಾಡತ್ತೆ ಸರ್ಕಾರದಿಂದ ಏನರ ಸಲಹೆ ಸೂಚನೆಗೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ಸರ್ಕಾರದಲ್ಲಿ ತಿಕ್ಕಾಟ ಆಗಿದೆ ತಮಗೆ ಗೊತ್ತದ. ಅದನ್ನ ಮಾನ್ಯ ದಕ್ಷಿಣ ಶಾಸಕರು ನಮ್ಮ ಎಲ್ಲ ಪಕ್ಷದ ವರಿಷ್ಠರು ಕೂಡ ಅದನ್ನ ರಾಜ್ಯಪಾಲರವರಿಗೆ ಒಯ್ದು ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಹೋರಾಟವನ್ನು ಮಾಡಿದ್ದೀವಿ. ಅದು ತಮಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ 3ರಿಂದ 5% ತೆರಿಗೆ ಬಗ್ಗೆ ತಾವು ಕೇಳಿದ್ದೀರಿ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡಬೇಕಾಕೈತಿ. ಮತ್ತು ಅದಲ್ಲದೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಗೈಡ್ಲೈನ್ಸ್ ಪ್ರಕಾರ ಏನು ರಾಜ್ಯದ ಏನು ಗೈಡ್ಲೈನ್ಸ್ ಬರ್ತೈತಿ ಅವಾಗ ಕೂಡ ನಾವು ಹೆಚ್ಚಿಗೆ ಮಾಡಿದ್ದು ಸರಿ ಇದೆ ಅಂತ ಹೇಳ್ತೀನಿ. ಅದು ಏನರ ಹೊರೆ ಆಗಿದ್ರೆ ಮುಂದಿನ ದಿವಸದಲ್ಲಿ ನಾವು ಪರಿಗಣಿಸ್ತೀವಿ ಅನ್ನುವಂತ ಮಾತು. ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಬಗ್ಗೆ ಬಹಳ ನಿಲ್ಸುವಲ್ಲಿ ನೀವು ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ಹೇಳ್ರಿ. ಎ ಖಾತಾ ಬಿ ಖಾತಾ ತಿಥಿ ಕೊಡೋದಾಗಿರ್ಬೋದು, BID ನಂಬರ್ ಕೊಡೋದ್ರಲ್ಲಿ ಬಹಳ ವಿಳಂಬ ಆಗ್ತಾ ಇದೆ. ಮತ್ತೆ ಏಜೆಂಟ್ರು ಮತ್ತೆ ನಮ್ಮ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಫಸ್ಟ್ ನಮ್ಮ ಗಮನ ಏನಪ್ಪಾ ಅಂದ್ರೆ ಎಲ್ಲಾ ಸಾದಾ ಜನ ಸಹಿತ ಇಲ್ಲಿ ಯಾರು ಬರ್ತಾರೆ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಈಸಿಯಾಗಿ ತೆರಿಗೆ ತುಂಬೋದು ಹಿಡ್ಕೊಂಡು ಮತ್ತೊಂದಿರ್ಬೋದು ಇದನ್ನೆಲ್ಲ ಈಸಿಯಾಗಿ ಏನಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅಂತ ಅಧಿಕಾರಿಗಳಿಗಂತೂ ತಾವು ನೋಡಿದಿರಿ ಕಳೆದ 3 ವರ್ಷಗಳಲ್ಲಿ ಅವ್ರಿಗೆ ಉಳ್ಗಾಲಿಲ್ಲ. ದಯವಿಟ್ಟು ನೀವು ಎಲ್ಲಾ ಜನತೆಗೆ ಕೋಆಪರೇಷನ್ ಮಾಡ್ರಿ. ಅಂತ ಅಧಿಕಾರಿಗಳ ಜೊತೆ ನಾವು ಸಹಕಾರ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಹೇಳಿದಂಗೆ ಅಂತದ್ ಏನ್ರ ನಡೆದಿತ್ತು ಜನತೆಗೆ ಮೋಸ ನಡೆದತ್ತಂದ್ರೆ ಆ अधिकारिಗಳು ದಯವಿಟ್ಟು ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತೇಳಿ ನಮ್ಮ ಸಲಹೆ ಇದೆ. प्रादेशिक आयुक्त जानकी यांच्या उपस्थितीत ही निवडणूक पार पडली. भाजपला बिनविरोध निवडीची अपेक्षा असली तरी काँग्रेसने उमेदवार उभे करून निवडणूक लढवली. हात उंचावून झालेल्या मतदानात महापौर पदासाठी प्रीती कामकार यांना 39 मते मिळाली तर काँग्रेसच्या खुर्शिदा मुल्ला यांना 20 मते मिळाली. उपमहापौर पदासाठी हनुमंत कोंगाळी यांना 39 मते मिळाली तर काँग्रेसचे मोदींचा मत्तेवाले यांना 20 मते मिळाली. या निवडणुकीत भाजपचा एकमेव आमदार सहभागी झाला होता तर इतर खासदार, आमदार आणि MLC अनुपस्थित होते. एकूणच बिनविरोध निवड रोखण्याचा काँग्रेसचा प्रयत्न असला तरी भाजपने आपले बहुमत सिद्ध करत दोन्ही पदांवर विजय मिळवला. नजीम बेटगेरी, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. DS Channabasappa and Sons, The Textile Mall, Tilakvadi, Belagavi.